ಹಲ್ಲುಜ್ಜುವ ಪೇಸ್ಟನ್ನು ಒಮ್ಮೆ ನೀವು ಈರುಳ್ಳಿ ಮೇಲೆ ಹಾಕಿ ನಂತರ ಮ್ಯಾಜಿಕ್ ನೋಡಿ. ಮನೆಯ ಒಂದು ಅತಿ ದೊಡ್ಡ ಸಮಸ್ಯೆಗೆ ನಿಮಿಷದಲ್ಲೇ ಪರಿಹಾರ ಸಿಗ್ತದೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೃಹಿಣಿ ಟಿಪ್ಸ್ ಲೋಕ. ಇವತ್ತಿನ ವಿಡಿಯೋದಲ್ಲಿ ಗೃಹಿಣಿಯರಿಗೆ ಸಾಕಷ್ಟು ಕಿಚನ್ ಟಿಪ್ಸ್ಗಳನ್ನು ಹೇಳಿದ್ದೇನೆ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನಾವು ಅಂಗಡಿಯಲ್ಲಿ ಕರಿಬೇವಿನ ಸೊಪ್ಪನ್ನು ತಗೊಳ್ಳುವಾಗ 10 ರೂಪಾಯಿಗೆ ತುಂಬ ಜಾಸ್ತಿಯಾಗಿಯೇ ಕರಿಬೇವನ್ನು ಕೊಟ್ಟಿರ್ತಾರೆ. ಅಷ್ಟು ಕರಿಬೇವನ್ನು ಹಾಳಾಗದ ಹಾಗೆ ಸ್ಟೋರ್ ಮಾಡಿಡೋದೇ ತುಂಬ ಕಷ್ಟ ಆಗ್ತದೆ ನಮಗೆ. ಈ ಕರಿಬೇವಿನ ಸೊಪ್ಪನ್ನು ಚೆನ್ನಾಗಿ ತೊಳೆದು ಬಿಡಿಸಿ ಒಂದು ಏರ್ಟೈಟ್ ಕಂಟೈನರಲ್ಲಿ ಹಾಕಿ ಫ್ರಿಜ್ನಲ್ಲಿಟ್ಟರೆ ಸಾಧಾರಣ 1 ವಾರದವರೆಗೆ ಏನೂ ಹಾಳಾಗೋದಿಲ್ಲ. ಆದರೆ 1 ವಾರದ ನಂತರ ಕರಿಬೇವು ಸ್ವಲ್ಪನೇ ಹಾಳಾಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅದಕ್ಕೆ ನಾನು ಈಗ ಹೇಳುವ ಈ ಟಿಪ್ಸನ್ನು ಯೂಸ್ ಮಾಡಿದರೆ 6 ತಿಂಗಳಲ್ಲ 1 ವರ್ಷ ಆದರೂ ಕರಿಬೇವಿನ ಸೊಪ್ಪು ಸ್ವಲ್ಪನೂ ಹಾಳಾಗೋದಿಲ್ಲ. ಅಡಿಗೆಗೆ ಕರಿಬೇವಿನ ಸೊಪ್ಪು ಸಿಗುವುದೇ ಕಷ್ಟ ಅನ್ನುವವರಿಗೆ ಈ ಟಿಪ್ಸ್ ಖಂಡಿತ ಹೆಲ್ಪ್ ಆಗ್ತದೆ. ಟ್ರೈ ಮಾಡಿ. ಮೊದಲಿಗೆ ಕರಿಬೇವಿನ ಸೊಪ್ಪನ್ನು ಚೆನ್ನಾಗಿ ತೊಳ್ಕೊಳ್ಬೇಕು. ನಂತರ ಅದರ ಎಲೆಗಳನ್ನೆಲ್ಲ ಈ ರೀತಿ ಬಿಡಿಸ್ಕೊಂಡು ಇಟ್ಕೊಳ್ಬೇಕು. ಈಗ ಈ ರೀತಿಯ ಐಸ್ ಟ್ರೇ ಅಂತೂ ಎಲ್ಲರ ಮನೇಲಿ ಕೂಡ ಇರ್ತದಲ್ವಾ. ಈ ರೀತಿಯ ಐಸ್ ಟ್ರೇಯನ್ನು ತಗೊಂಡು ಈ ಐಸ್ ಟ್ರೇ ಒಳಗೆ 7 ರಿಂದ 8 ಕರಿಬೇವಿನ ಸೊಪ್ಪನ್ನು ಹಾಕಬೇಕು. ಈ ರೀತಿ ಐಸ್ ಟ್ರೇಯ ಎಲ್ಲ ಪಾರ್ಟಿಷನ್ ಕೂಡ ಒಂದು 7 ರಿಂದ 8 ಕರಿಬೇವಿನ ಸೊಪ್ಪನ್ನು ಹಾಕೊಂಡ್ರೆ ಸಾಕು. ಹೀಗೆ ಐಸ್ ಟ್ರೇ ಒಳಗೆ ಕರಿಬೇವಿನ ಸೊಪ್ಪನ್ನು ಹಾಕೊಂಡ ನಂತರ ಇದಕ್ಕೆ ಈ ಐಸ್ ಟ್ರೇ ಫಿಲ್ ಆಗುವವರೆಗೆ ನೀರನ್ನು ಹಾಕೊಳ್ಬೇಕು. ನಂತರ ಈ ಐಸ್ ಟ್ರೇಯನ್ನು ಫ್ರಿಜ್ನ ಡೀಪ್ ಫ್ರೀಸರ್ನಲ್ಲಿ ಇಡಿ. 5-6 ಗಂಟೆ ನಂತರ ಅದನ್ನು ಹೊರಗೆ ತೆಗೆದ್ರೆ ಈ ರೀತಿ ನಿಮಗೆ ಐಸ್ ಕ್ಯೂಬ್ಗಳು ಅಂದರೆ ಕರಿಬೇವಿನ ಐಸ್ ಕ್ಯೂಬ್ಗಳು ರೆಡಿಯಾಗಿರ್ತದೆ. ಈ ಐಸ್ ಟ್ರೇಯಲ್ಲಿರುವ ಐಸ್ ಕ್ಯೂಬ್ಗಳನ್ನೆಲ್ಲ ತೆಗೆದು ಒಂದು ಏರ್ ಟೈಟ್ ಕಂಟೈನರಲ್ಲಿ ಹಾಕಿ ಡೀಪ್ ಫ್ರೀಸರಲ್ಲೇ ಇಟ್ಟರೆ ನೀವು ಇದನ್ನು 1 ವರ್ಷದವರೆಗೆ ಕೂಡ ಯೂಸ್ ಮಾಡ್ಕೊಳ್ಬೋದು. ನಿಮಗೆ ಅಡಿಗೆಗೆ ಕರಿಬೇವಿನ ಸೊಪ್ಪು ಬೇಕು ಅಂತ ಹೇಳುವಾಗ ಒಂದು ಬೌಲ್ಗೆ ಸ್ವಲ್ಪ ನೀರು ಹಾಕಿ ಈ ಕರಿಬೇವಿನ ಐಸ್ ಕ್ಯೂಬ್ಗಳನ್ನು ಆ ನೀರಿಗೆ ಹಾಕಿಬಿಡಿ. ಇದನ್ನು ಸ್ವಲ್ಪ ಹೊತ್ತು ಹಾಗೇನೆ ಬಿಡಬೇಕಾಗ್ತದೆ. ಸ್ವಲ್ಪ ಹೊತ್ತಿನ ನಂತರ ಇದರಲ್ಲಿರುವ ಐಸ್ ಎಲ್ಲ ಕರಗಿ ಬರೀ ಕರಿಬೇವಿನ ಸೊಪ್ಪು ಮೇಲ್ಗಡೆ ತೇಲ್ತಾ ಇರ್ತದೆ. ನೀವಿಲ್ಲಿ ನೋಡ್ತಾ ಇದ್ದೀರಲ್ವಾ ಎಷ್ಟು ಚೆನ್ನಾಗಿದೆ ಅಂತೇಳಿ ಕರಿಬೇವಿನ ಸೊಪ್ಪು. ಇದನ್ನು ನೀವು ಅಡಿಗೆಗೆ ನಿಮಗೆ ಬೇಕಾದ ಹಾಗೆ ಯೂಸ್ ಮಾಡ್ಕೊಳ್ಬಹುದು. ಕರಿಬೇವಿನ ಸೊಪ್ಪನ್ನು ಸ್ಟೋರ್ ಮಾಡಿಡುವ ಈ ಟಿಪ್ಸ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಶುಂಠಿಯನ್ನು ತಗೊಂಡು ಬಂದು ಹಾಗೆಯೇ ಹೊರಗೆ ಇಟ್ಟರೆ ಅಥವಾ ಫ್ರಿಜ್ಜಲ್ಲಿ ಇಟ್ಟರೆ ಕೂಡ ತುಂಬ ಬೇಗ ಹಾಳಾಗಿ ಬಿಡ್ತದೆ. ಅದಕ್ಕೆ ಈ ಟಿಪ್ಸನ್ನು ಟ್ರೈ ಮಾಡಿ ನೋಡಿ. ಶುಂಠಿಯನ್ನು ತಗೊಂಡು ಬಂದ ನಂತರ ಅದನ್ನು ನೀರಲ್ಲಿ ಒಮ್ಮೆ ಚೆನ್ನಾಗಿ ತೊಳೆದು ಅದರ ಮಣ್ಣನ್ನೆಲ್ಲ ತೆಗೆದು ಬಿಡಿ. ನಂತರ ಈ ರೀತಿಯಾಗಿರುವ ಯಾವುದಾದ್ರೂ ಒಂದು ಗಾಜಿನ ಬಾಟಲಿಯನ್ನು ತಗೊಳ್ಳಿ. ಅದರೊಳಗಡೆ ಈ ತೊಳೆದಿಟ್ಟಿರೋ ಶುಂಠಿಯನ್ನು ಹಾಕಿ. ಈಗ ಈ ಶುಂಠಿ ಮುಳುಗುವಷ್ಟು ನೀರನ್ನು ಸೇರಿಸಿ ಮುಚ್ಚಳ ಮುಚ್ಚಿ ನಾರ್ಮಲ್ ಫ್ರಿಜ್ಜಲ್ಲಿ ಇಡಬೇಕು. ಫ್ರಿಜ್ನ ಡೀಪ್ ಫ್ರೀಸರಲ್ಲಿ ಇಡೋದು ಬೇಡ, ನಾರ್ಮಲ್ ಫ್ರಿಜ್ಜಲ್ಲೇ ಇಡಬೇಕು. ಹೀಗೆ ಮಾಡೋದ್ರಿಂದ ನೀವು ಎಷ್ಟೇ ದಿನ ಶುಂಠಿಯನ್ನು ಇಟ್ಟರೂ ಕೂಡ ಅದು ಕೊಳ್ತು ಹೋಗೋದಿಲ್ಲ, ತುಂಬ ಫ್ರೆಶ್ ಆಗಿಯೇ ಇರ್ತದೆ. ಇನ್ನು ಈರುಳ್ಳಿ ಮೇಲೆ ಹಲ್ಲುಜ್ಜುವ ಪೇಸ್ಟನ್ನು ಹಾಕೋದ್ರಿಂದ ಮನೆಯ ಯಾವ ಸಮಸ್ಯೆ ಸಾಲ್ವ್ ಆಗ್ತದೆ ಅಂತೇಳಿ ನೋಡೋಣ. ಮೊದಲಿಗೆ ಒಂದು ಚಿಕ್ಕ ಸೈಜ್ನ ಈರುಳ್ಳಿಯನ್ನು ತಗೊಂಡು ಅದರ ಮೇಲ್ಭಾಗ ಮತ್ತು ಕೆಳಭಾಗವನ್ನು ಹೀಗೆ ಕಟ್ ಮಾಡಿ. ಈಗ ಈ ಈರುಳ್ಳಿಯ ಮೇಲ್ಭಾಗ ಪೂರ್ತಿಯಾಗಿ ಕವರ್ ಆಗುವ ರೀತಿ ಪೇಸ್ಟನ್ನು ಹಾಕ್ಕೊಳ್ಬೇಕು. ಇದಕ್ಕೆ ನೀವು ಮನೆಯಲ್ಲಿ ಹಲ್ಲುಜ್ಜಲಿಕ್ಕೆ ಬಳಸುವ ಯಾವ ಪೇಸ್ಟ್ ಆದರೂ ಆಗ್ಬೋದು, ತೊಂದರೆ ಏನಿಲ್ಲ. ನೋಡಿ, ಈ ರೀತಿ ಈರುಳ್ಳಿಯ ಮೇಲ್ಭಾಗ ಪೂರ್ತಿ ಕವರ್ ಆಗಬೇಕು ಪೇಸ್ಟಿಂದ. ನಂತರ 4-5 ಲವಂಗವನ್ನು ತಗೊಂಡು ಈ ರೀತಿ ಇದರ ಮೇಲೆ ಇಡಬೇಕಾಗ್ತದೆ. ಹಾಗೆಯೇ 2 ಕರ್ಪೂರವನ್ನು ಸಹ ಇದರ ಮೇಲೆ ಇಡಬೇಕು. ಈಗ ಈ ಈರುಳ್ಳಿಯನ್ನು ಯಾವುದಾದ್ರೂ ಒಂದು ಪ್ಲೇಟ್ ಮೇಲೆ ಇಟ್ಟು ಕರ್ಪೂರವನ್ನು ಉರಿಸಬೇಕು. ಇದು ಚೆನ್ನಾಗಿ ಉರಿತದಲ್ವ, ಆಗ ಇದರಿಂದ ಬರುವ ಹೊಗೆಯಿಂದ ನಿಮ್ಮ ಮನೆಯಲ್ಲಿ ಅಡಗಿರುವ ಸೊಳ್ಳೆ, ನೊಣ, ಜಿರಳೆ ಎಲ್ಲ ಕೂಡ ಓಡಿ ಹೋಗ್ತದೆ. ಇದೇ ರೀತಿ ಸ್ವಲ್ಪ ದಿನ ಮಾಡಿದರೆ ನಿಮ್ಮ ಮನೆಯಲ್ಲಿ ಜಿರಳೆ, ಸೊಳ್ಳೆ, ನೊಣಗಳ ಕಾಟ ಶಾಶ್ವತವಾಗಿ ಇಲ್ಲವಾಗ್ತದೆ. ಹಾಗೆಯೇ ಮನೆಯಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಸಹ ತುಂಬಿರ್ತದೆ. ಆಮೇಲೆ ಮನೆಯಲ್ಲಿ ನೀವು ದೀಪ ಉರಿಸ್ತೀರಲ್ವ ದೇವರಿಗೆ, ಆ ದೀಪ ಉರಿಸುವಾಗ ದೀಪದ ಎಣ್ಣೆ ಒಳಗೆ 1 ಕರ್ಪೂರ ಮತ್ತು 2 ಲವಂಗವನ್ನು ಹಾಕಿ ನಂತರ ದೀಪ ಉರಿಸೋದ್ರಿಂದ ನಿಮ್ಮ ಮನೆಯಲ್ಲಿರುವ ನೆಗೆಟಿವ್ ಎನರ್ಜಿ ಕಮ್ಮಿಯಾಗಿ ಮನೆ ಪಾಸಿಟಿವ್ ಎನರ್ಜಿಯಿಂದ ಕೂಡಿರ್ತದೆ. ಇನ್ನು ಸಾಮಾನ್ಯವಾಗಿ ಎಲ್ಲರಿಗೂ ಕೂಡ ಈರುಳ್ಳಿ ಕಟ್ ಮಾಡೋದು ಅಂದರೆ ತುಂಬ ಕಷ್ಟದ ಕೆಲಸ. ಅದರಲ್ಲೂ ಜಾಸ್ತಿ ಕ್ವಾಂಟಿಟಿಯಲ್ಲಿ ಈರುಳ್ಳಿಯನ್ನು ಕಟ್ ಮಾಡಬೇಕು ಅಂದರೆ ಕಣ್ಣಲ್ಲಿ ನೀರು ಕೂಡ ಸುರಿತಾ ಇರ್ತದೆ. ಆ ರೀತಿ ಕಣ್ಣಲ್ಲಿ ನೀರು ಬರಬಾರ್ದು, ಎಷ್ಟು ಈರುಳ್ಳಿ ಇದ್ರೂ ತುಂಬ ಬೇಗ ಕಟ್ ಮಾಡ್ಕೊಳ್ಬೇಕು ಅಂದರೆ ಅದಕ್ಕೆ ನಾನೊಂದು ತುಂಬ ಈಸಿಯಾಗಿರುವ ತುಂಬ ಸಿಂಪಲ್ ಆಗಿರುವ ಒಂದು ಟಿಪ್ಸನ್ನು ಹೇಳಿಕೊಡ್ತೇನೆ ನೋಡಿ. ಮೊದಲಿಗೆ ಈ ರೀತಿ ಒಂದು ಆಲೂಗಡ್ಡೆಯನ್ನು ಸ್ಲೈಸ್ ಮಾಡುವ ಸ್ಲೈಸರನ್ನು ತಗೊಳ್ಳಿ. ನಂತರ ಅದರಿಂದ ಹೀಗೆ ಈರುಳ್ಳಿಯನ್ನು ಸ್ಲೈಸ್ ಮಾಡ್ತಾ ಬನ್ನಿ. ಈ ರೀತಿ ಆಲೂಗಡ್ಡೆ ಸ್ಲೈಸರಿಂದ ನೀವು ಈರುಳ್ಳಿಯನ್ನು ಕಟ್ ಮಾಡೋದ್ರಿಂದ ನಿಮಗೆ ಕಣ್ಣಲ್ಲಿ ನೀರು ಕೂಡ ಬರೋದಿಲ್ಲ. ಹಾಗೆಯೇ ಎಷ್ಟು ಬೇಗ ಈರುಳ್ಳಿ ಕಟ್ ಆಗ್ತದೆ ಅಂದರೆ ನಿಮಗೆ ಈರುಳ್ಳಿ ಕಟ್ ಮಾಡೋದು ಕಷ್ಟ ಅಂತಲೇ ಅನಿಸಲ್ಲ, ಈಸಿಯಾಗಿ ಕಟ್ ಮಾಡ್ಕೊಳ್ಬೋದು. ನೋಡ್ತಾ ಇದ್ದೀರಲ್ವಾ ಈ ಈರುಳ್ಳಿ ಎಷ್ಟು ಚೆನ್ನಾಗಿ, ಎಷ್ಟು ತೆಳ್ಳಗೆ, ಎಷ್ಟು ಚಿಕ್ಕದಾಗಿ ಕಟ್ಟಾಗಿದೆ ಅಂತೇಳಿ. ಇದೇ ರೀತಿ ನೀವು ಈರುಳ್ಳಿ ಪಕೋಡ ಎಲ್ಲ ಮಾಡುವಾಗ ಈ ಟಿಪ್ಸನ್ನು ಯೂಸ್ ಮಾಡ್ಕೊಳ್ಬೋದು. ಇನ್ನು ಆಗ ತಾನೇ ಅಡಿಗೆ ಮಾಡಲಿಕ್ಕೆ ಕಲಿತಾ ಇರುವವರಿಗೆ ಚಾಕುವಿನಲ್ಲಿ ಈರುಳ್ಳಿಯನ್ನು ಕಟ್ ಮಾಡಲಿಕ್ಕೆ ಭಯ ಆಗ್ತಾ ಇರ್ತದೆ, ಎಲ್ಲಿಯಾದರೂ ಕೈಗೆ ಚಾಕು ತಾಗಿದ್ರೆ ಅಂತೇಳಿ. ಅದಕ್ಕೆ ಕೂಡ ಒಂದು ಉಪಾಯ ಇದೆ.
ಮೊದಲಿಗೆ ಈ ರೀತಿ ಒಂದು ಫೋರ್ಕನ್ನು ತಗೊಳ್ಳಿ. ಈ ಫೋರ್ಕನ್ನು ಈರುಳ್ಳಿಯ ಮೇಲೆ ಇಟ್ಟು ಕಟ್ ಮಾಡ್ಕೊಳ್ಳಿ. ಈರುಳ್ಳಿಯನ್ನು ನಿಧಾನಕ್ಕೆ ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ. ಹೀಗೆ ಫೋರ್ಕನ್ನು ಈರುಳ್ಳಿಯ ಮೇಲೆ ಇಟ್ಟು ಕಟ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಕೈ ಬೆರಳು ಕಟ್ಟಾಗ್ತದೆ ಅಂತೇಳಿ ಸ್ವಲ್ಪನೂ ಭಯ ಇರೋದಿಲ್ಲ. ಅದೇ ರೀತಿ ನೀವು ತರಕಾರಿ ಹಣ್ಣುಗಳನ್ನು ಕಟ್ ಮಾಡುವಾಗ ಕೂಡ ಈ ಟಿಪ್ಸನ್ನು ಯೂಸ್ ಮಾಡ್ಬೋದು. ಹಾಗಿದ್ರೆ ಇವತ್ತಿನ ಈ ಟಿಪ್ಸ್ಗಳ ವಿಡಿಯೋ ಸ್ವಲ್ಪವಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ನಿಮ್ಮ ಅನಿಸಿಕೆಗಳನ್ನು ಕಮೆಂಟಲ್ಲಿ ತಿಳಿಸಿ. ಸಿಗೋಣ ಮುಂದಿನ ಒಂದು ಒಳ್ಳೊಳ್ಳೆ ಟಿಪ್ಸ್ಗಳ ಜೊತೆ. ಅಲ್ಲಿವರೆಗೆ ಧನ್ಯವಾದಗಳು.